ದೈವಾರ್ಥ ದೈನಂದಿನ ಪಂಚಾಂಗ 2 ಜುಲೈ 2026 ಗುರುವಾರ. ಓಂ ಶ್ರೀ ಗಣೇಶಾಯ ನಮಃ. ಓಂ ನಮಃ ಶಿವಾಯ. ನಮಸ್ಕಾರ. ಜುಲೈ 2, 2026 ಗುರುವಾರದ ದೈನಂದಿನ ಪಂಚಾಂಗಕ್ಕೆ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಇಂದಿನ ತಿಥಿ, ನಕ್ಷತ್ರ, ಯೋಗ, ಕರ್ಣ, ಶುಭ ಹಾಗೂ ಅಶುಭ ಸಮಯಗಳ ಜೊತೆಗೆ ಅವುಗಳ ಸರಳ ಅರ್ಥವೇನು ಎಂಬುದನ್ನು ತಿಳಿದುಕೊಳ್ಳೋಣ. ಪಂಚಾಂಗದ ವಿವರ. ಇಂದು ಸಂವತ್ಸರ ಪರಾಭವ, ಆಯನ ದಕ್ಷಿಣಾಯನ, ಮಾಸ ಜ್ಯೇಷ್ಠ ಮಾಸ, ಚಾಂದ್ರಮಾನ ಅಮಾಂತ ಪದ್ಧತಿ, ಪಕ್ಷ ಕೃಷ್ಣ ಪಕ್ಷ, ಸೂರ್ಯ ರಾಶಿ ಮಿಥುನ, ಚಂದ್ರ ರಾಶಿ ಮಕರ. ತಿಥಿ ಇಂದು ಕೃಷ್ಣ ಪಕ್ಷದ ದ್ವಿತೀಯೆ ಬೆಳಿಗ್ಗೆ 9:38 ಇರುತ್ತದೆ. ನಂತರ ಕೃಷ್ಣ ಪಕ್ಷದ ತೃತೀಯೆ ಆರಂಭವಾಗುತ್ತದೆ. ದ್ವಿತೀಯೆ ಎಂದರೇನು? ದ್ವಿತೀಯೆ ಎಂದರೆ ಚಂದ್ರನ ಎರಡನೇ ತಿಥಿ. ಸನಾತನ ಸಂಪ್ರದಾಯದಲ್ಲಿ ಈ ತಿಥಿಯನ್ನು ಕುಟುಂಬದ ಒಗ್ಗಟ್ಟು, ಸಹಕಾರ ಮತ್ತು ಶಾಂತಿಯ ಸಂಕೇತವಾಗಿ ಪರಿಗಣಿಸಲಾಗಿದೆ. ಇಂದು ಕುಟುಂಬದವರೊಂದಿಗೆ ಸಮಯ ಕಳೆಯುವುದು, ಹಿರಿಯರ ಆಶೀರ್ವಾದ ಪಡೆಯುವುದು ಹಾಗೂ ಮನೆಯಲ್ಲಿ ಸೌಹಾರ್ದ ಕಾಪಾಡುವುದು ಉತ್ತಮವೆಂದು ಹೇಳಲಾಗಿದೆ. ತೃತೀಯೆ ಎಂದರೇನು? ಬೆಳಿಗ್ಗೆ 9:38 ನಂತರ ತೃತೀಯೆ ಆರಂಭವಾಗುತ್ತದೆ. ತೃತೀಯೆ ದೇವಿಯ ಆರಾಧನೆ, ಪ್ರಾರ್ಥನೆ, ಹೊಸ ಕಲಿಕೆ ಮತ್ತು ಸಾತ್ವಿಕ ಕಾರ್ಯಗಳಿಗೆ ಅನುಕೂಲಕರ ತಿಥಿ ಎಂದು ಸಂಪ್ರದಾಯ ಹೇಳುತ್ತದೆ. ನಕ್ಷತ್ರ. ಇಂದು ಉತ್ತರಾಷಾಢ ನಕ್ಷತ್ರ ಬೆಳಿಗ್ಗೆ 9:27 ಇರುತ್ತದೆ. ನಂತರ ಶ್ರವಣ ನಕ್ಷತ್ರ ಆರಂಭವಾಗುತ್ತದೆ. ಉತ್ತರಾಷಾಢ ಎಂದರೇನು? ಉತ್ತರಾಷಾಢ ಎಂದರೆ ಶಾಶ್ವತ ವಿಜಯ. ಈ ನಕ್ಷತ್ರವು ಧರ್ಮ, ಕರ್ತವ್ಯನಿಷ್ಠೆ, ನಾಯಕತ್ವ ಮತ್ತು ಜವಾಬ್ದಾರಿಯನ್ನು ನೆನಪಿಸುತ್ತದೆ. ಇಂದು ಯಾವುದೇ ಕೆಲಸವನ್ನು ತಾಳ್ಮೆಯಿಂದ, ಪ್ರಾಮಾಣಿಕವಾಗಿ ಮತ್ತು ಜವಾಬ್ದಾರಿಯಿಂದ ಮಾಡಿದರೆ ಅದು ಉತ್ತಮ ಫಲ ನೀಡುವ ಅಭ್ಯಾಸವಾಗುತ್ತದೆ ಎಂಬ ಸಂದೇಶವನ್ನು ಈ ನಕ್ಷತ್ರ ನೀಡುತ್ತದೆ. ಶ್ರವಣ ನಕ್ಷತ್ರ ಎಂದರೇನು? ಶ್ರವಣ ಎಂದರೆ ಕೇಳುವುದು ಮತ್ತು ಕಲಿಯುವುದು. ಈ ನಕ್ಷತ್ರದ ಅಧಿದೇವತೆ ಶ್ರೀ ಮಹಾವಿಷ್ಣು. ಇಂದು ಉತ್ತಮ ವಿಷಯಗಳನ್ನು ಕಲಿಯುವುದು, ಹಿರಿಯರ ಮಾತು ಕೇಳುವುದು, ಧಾರ್ಮಿಕ ಗ್ರಂಥಗಳನ್ನು ಓದುವುದು, ವಿಷ್ಣು ಸಹಸ್ರನಾಮ ಅಥವಾ ಭಗವಂತನ ನಾಮಸ್ಮರಣೆ ಮಾಡುವುದು ಅತ್ಯುತ್ತಮವೆಂದು ಪರಿಗಣಿಸಲಾಗಿದೆ. ಯೋಗ. ಇಂದು ವೈದ್ಯುತಿ ಯೋಗ ಸಂಜೆ 4:38 ಇರುತ್ತದೆ. ನಂತರ ವಿಷ್ಕಂಭ ಯೋಗ ಆರಂಭವಾಗುತ್ತದೆ. ಯೋಗ ಎಂದರೇನು? ಪಂಚಾಂಗದಲ್ಲಿ ಯೋಗವು ದಿನದ ಒಟ್ಟಾರೆ ಸ್ವಭಾವವನ್ನು ತಿಳಿಸುವ ಒಂದು ಅಂಗವಾಗಿದೆ. ವೈದ್ಯುತಿ ಯೋಗ. ವೈದ್ಯುತಿ ಯೋಗವನ್ನು ಪಂಚಾಂಗದಲ್ಲಿ ವಿಶೇಷ ಯೋಗವೆಂದು ಪರಿಗಣಿಸಲಾಗಿದೆ. ಈ ಸಮಯದಲ್ಲಿ ಮನಸ್ಸನ್ನು ಶಾಂತವಾಗಿಟ್ಟು ದೇವರ ಸ್ಮರಣೆ ಹಾಗೂ ಜಪಕ್ಕೆ ಹೆಚ್ಚಿನ ಮಹತ್ವ ನೀಡಲಾಗಿದೆ. ವಿಷ್ಕಂಭ ಯೋಗ. ಸಂಜೆ 4:38 ನಂತರ ಆರಂಭವಾಗುವ ವಿಷ್ಕಂಭ ಯೋಗ ಧೈರ್ಯ, ಆತ್ಮವಿಶ್ವಾಸ ಮತ್ತು ಕಾರ್ಯನಿಷ್ಠೆಯನ್ನು ಬೆಳೆಸುವ ಯೋಗವೆಂದು ಪರಿಗಣಿಸಲಾಗಿದೆ. ಕರ್ಣ. ಇಂದು ಬೆಳಿಗ್ಗೆ 9:38 ಗರಜಕರ್ಣ ಇರುತ್ತದೆ. ನಂತರ ರಾತ್ರಿ 10:31 ವಣಿಜಕರ್ಣ ಇರುತ್ತದೆ. ಅದರ ನಂತರ ವಿಷ್ಟಿ ಅಥವಾ ಭದ್ರಕರ್ಣ ಆರಂಭವಾಗುತ್ತದೆ. ಕರ್ಣ ಎಂದರೇನು? ಕರ್ಣವು ಒಂದು ತಿಥಿಯ ಅರ್ಧ ಭಾಗ. ಪಂಚಾಂಗದಲ್ಲಿ ಯಾವ ಸಮಯದಲ್ಲಿ ಯಾವ ರೀತಿಯ ಕಾರ್ಯ ಮಾಡುವುದು ಸೂಕ್ತ ಎಂಬುದನ್ನು ತಿಳಿಸಲು ಕರ್ಣವನ್ನು ಬಳಸುತ್ತಾರೆ. ಗರಜಕರ್ಣ. ಪರಿಶ್ರಮ, ಸಹನೆ ಮತ್ತು ಸ್ಥಿರತೆಯಿಂದ ಮಾಡುವ ಕೆಲಸಗಳಿಗೆ ಅನುಕೂಲಕರವೆಂದು ಹೇಳಲಾಗಿದೆ. ವಣಿಜಕರ್ಣ. ವ್ಯಾಪಾರ, ಹಣಕಾಸು, ವ್ಯವಹಾರ ಹಾಗೂ ಯೋಜನೆಗಳಿಗೆ ಉತ್ತಮ ಸಮಯವೆಂದು ಪರಿಗಣಿಸಲಾಗಿದೆ. ವಿಷ್ಟಿ ಅಥವಾ ಭದ್ರಕರ್ಣ. ವಿಷ್ಟಿ ಅಥವಾ ಭದ್ರಕರ್ಣದಲ್ಲಿ ವಿವಾಹ, ಗೃಹ ಪ್ರವೇಶ ಮೊದಲಾದ ಕೆಲವು ಶುಭ ಕಾರ್ಯಗಳನ್ನು ಸಂಪ್ರದಾಯದ ಪ್ರಕಾರ ತಪ್ಪಿಸಲಾಗುತ್ತದೆ. ಆದರೆ ನಿತ್ಯ ಪೂಜೆ, ಜಪ ಹಾಗೂ ದೈನಂದಿನ ಕರ್ತವ್ಯಗಳನ್ನು ಎಂದಿನಂತೆ ಮಾಡಬಹುದು. ಇಂದಿನ ಪ್ರಮುಖ ಸಮಯಗಳು. ಯಮಗಂಡ ಬೆಳಿಗ್ಗೆ 5:58 7:34. ಗುಳಿಕ ಕಾಲ ಬೆಳಿಗ್ಗೆ 9:10 10:46. ರಾಹುಕಾಲ ಮಧ್ಯಾಹ್ನ 1:58 3:34. ದುರ್ಮುಹೂರ್ತ ಬೆಳಿಗ್ಗೆ 10:13 11:04 ಹಾಗೂ ಮಧ್ಯಾಹ್ನ 3:19 4:10. ವರ್ಜ್ಯ ಮಧ್ಯಾಹ್ನ 1:50 3:35. ಶುಭ ಸಮಯ. ಬ್ರಹ್ಮ ಮುಹೂರ್ತ ಬೆಳಿಗ್ಗೆ 4:22 5:10.
ಧ್ಯಾನ, ಜಪ ಮತ್ತು ಯೋಗಾಭ್ಯಾಸಕ್ಕೆ ಅತ್ಯುತ್ತಮ ಸಮಯ. ಅಭಿಜಿತ್ ಮುಹೂರ್ತ ಮಧ್ಯಾಹ್ನ 11:55 ರಿಂದ 12:46. ತುರ್ತು ಶುಭ ಕಾರ್ಯಗಳನ್ನು ಆರಂಭಿಸಲು ಅನುಕೂಲಕರ ಸಮಯ. ಪ್ರದೋಷ ಕಾಲ ಸಂಜೆ 6:48 ರಿಂದ ರಾತ್ರಿ 9:02. ಶಿವನ ಆರಾಧನೆ, ದೀಪಾರಾಧನೆ ಮತ್ತು ಓಂ ನಮಃ ಶಿವಾಯ ಜಪಕ್ಕೆ ಅತ್ಯಂತ ಪವಿತ್ರ ಸಮಯ. ಅಮೃತ ಕಾಲ ಜುಲೈ 3 ಮುಂಜಾನೆ 12:21 ರಿಂದ 2:07 ಸೂರ್ಯ ಮತ್ತು ಚಂದ್ರ. ಸೂರ್ಯೋದಯ ಬೆಳಿಗ್ಗೆ 5:58. ಸೂರ್ಯಾಸ್ತ ಸಂಜೆ 6:48. ಚಂದ್ರೋದಯ ರಾತ್ರಿ 8:47. ಚಂದ್ರಾಸ್ತ ಜುಲೈ 3 ರಂದು ಬೆಳಿಗ್ಗೆ 8:33. ಇಂದಿನ ಧರ್ಮ ಸಂದೇಶ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣರು ಹೇಳುತ್ತಾರೆ, ಯೋಗ ಕರ್ಮಸು ಕೌಶಲಂ. ಭಗವದ್ಗೀತೆ 2:50. ಅಂದರೆ ಯಾವುದೇ ಕೆಲಸವನ್ನು ಶ್ರದ್ಧೆಯಿಂದ, ಪ್ರಾಮಾಣಿಕವಾಗಿ ಮತ್ತು ಕೌಶಲ್ಯದಿಂದ ಮಾಡುವುದೇ ನಿಜವಾದ ಯೋಗ. ಇಂದು ನಮ್ಮ ಪ್ರತಿಯೊಂದು ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡುವ ಸಂಕಲ್ಪ ಮಾಡೋಣ. ಇದು ಜುಲೈ 2, 2026 ಗುರುವಾರದ ದೈನಂದಿನ ಪಂಚಾಂಗ. ಈ ಮಾಹಿತಿ ನಿಮಗೆ ಉಪಯುಕ್ತವೆನಿಸಿದರೆ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಇಂತಹ ನಿಖರವಾದ ದೈನಂದಿನ ಪಂಚಾಂಗ, ಸನಾತನ ಧರ್ಮ ಹಾಗೂ ಆಧ್ಯಾತ್ಮಿಕ ಮಾಹಿತಿಗಾಗಿ ದೈವಾರ್ಥ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಓಂ ನಮಃ ಶಿವಾಯ. ಹರ ಹರ ಮಹಾದೇವ.